ಅವ್ರಿಗೇನು ಹೇಳಿಕ್ಕೆ ನೋಡಿದಾರೆ ಅಂತ ಕಾಣ್ತದೆ. ಆದ್ರೆ ಆ ಮಾತದಿಂದ ಅವ್ರಿಗೆ ಯಾಕೋ ಸಮಾಧಾನ ಆಗಿಲ್ಲ. ನಿಮ್ಮ ಕೆಲಸ ನೀವು ಮಾಡ್ಕೊರಿ ಅಂತ ಏನು ಹೇಳಿದಾರೆ ಅಂದ್ರೆ ಪಿಚ್ ಎಷ್ಟು ನಿರ್ಣಾಯಕ ಆಗ್ತದೆ ಅನ್ನೋದು ಸಹಿತ ಇಲ್ಲಿ ಮುಖ್ಯ ಆಗಿ ಹೋಗ್ಬಿಡ್ತದೆ. ಹೀಗಾಗಿ ಕ್ಯೂರೇಟರ್ ತಮಗೆ ಬೇಕಾದಂಥ ಪಿಚ್ ಮಾಡಿರ್ಬೇಕಿಲ್ಲ ಅಂತಲ್ಲ, ಅದು ನೀವು ಹೀಗೆ ಆಡ್ರಿ ಹಾಗೆ ಆಡ್ರಿ ಸಲಹೆ ಕೊಟ್ಟಿದ್ದಕ್ಕೆ ಅದಕ್ಕೆ ಉತ್ತರ ಕೊಟ್ಟಿದ್ದ ಏನು ನಡೀತು ಅವ್ರ ಮಧ್ಯೆ ಗೊತ್ತಿದ್ದಂಥದ್ದು. ಬಟ್ ಗಂಭೀರದಿಂದ ಭಾಳ ಗಂಭೀರವಾಗಿ ಅವ್ರ ಜೊತೆಗೆ ಗರಮ್ ಆಗಿದ್ರು ಅಂತ ಸುದ್ದಿ ಉಳಿದಾವೆ. ಏನು ಗರಮ್ ಆಗಲಿ ನರಮ್ ಆಗಲಿ ಆದಷ್ಟು ಏನಪ್ಪ ಅಂದ್ರೆ ಆಕ್ರಮಕ ಬೇಕು ನಮ್ಮಲ್ಲಿ ಇಲ್ಲ ಅಂತಲ್ಲ. ಯಾಕಂದ್ರೆ ಆಕ್ರಮಕರ ಉತ್ತರ ಬೇಕು, ಆಕ್ರಮಣ ಉತ್ತರ ಬೇಕಾಗ್ತದೆ. ಆ ದಿಶೆಯಲ್ಲಿ ಗಂಭೀರವರು ಆಕ್ರಮಣಕಾರ ಇದ್ದರೂ ಸಹಿತ ಕೆಲವೊಮ್ಮೆ ನಾವು ಸಂಯಮದಿಂದ ಆಟ ಆಡಬೇಕಾಗ್ತದೆ. ಕ್ರಿಕೆಟಪ್ಪ ಇದು 5 ದಿವಸದ ಕ್ರಿಕೆಟ್ ಟೆಸ್ಟ್ ಒಂದೇ ದಿನದಲ್ಲಿ ಮುಗಿಯುವಂಥದ್ದಲ್ಲ. 5 ದಿನ ಜೊಕೊಂಡು ಹೋಗ್ಬೇಕು. ಇದನ್ನು ಟೆಂಪೋ, ಅದರಲ್ಲೂ ಗರಮ್ ಟೆಂಪೋ 5 ದಿನ ಹೋಗ್ಬೇಕು. 5 ದಿನ ಹೋಗೋದು ಭಾಳ ಕಷ್ಟ. ಅದಕ್ಕಾಗಿ ನಾವು ಶಾಂತತೆಯನ್ನು ಕಾಯ್ಕೊಂಡು ಬ್ರೈನ್ ಮೇಲೆ ಗೇಮ್ ಆಗ್ತಿರ್ತವೆ. ಬ್ರೈನ್ ಮತ್ತು ಅವರ ನಿಯತ್ತು ಮತ್ತು ಹಾರ್ಡ್ ವರ್ಕ್ ಮೇಲೆ, ಬ್ರೈನ್ ಮೇಲೆ ಏನಾಗಿ ವರ್ಕ್ ಆಗ್ತದಪ್ಪ ಅಂದ್ರೆ ಮೊದಲನೇದಾಗಿ ಕ್ಯಾಪ್ಟನ್ ಆದಂಥ ಯಾರ್ಯಾರು ಬೌಲರ್ನ ಯಾವ ಸಂದರ್ಭದಲ್ಲಿ ಹೇಗೆ ಉಪಯೋಗ ಮಾಡಬೇಕು ಅನ್ನುವಂಥದ್ದು, ಪಿಚ್ ಹೆಂಗದ ಅನ್ನುವಂಥದ್ದು, ಪಿಚ್ಚಕ್ಕಾಗಿ ಅದರ ಚರ್ಚೆ ನಡೀತಾ ಇದೆ. ಅದರಲ್ಲೂ ಗಂಭೀರವರಂತೆ ಸಾಕಷ್ಟು ಅನುಭವಿಗಳಿದ್ದಾರೆ. ಅವ್ರ ಜೊತೆಗೆ ಬಾಲಿಂಗ್ ಕೋಚ್ ಇದ್ದಾರೆ, ಬ್ಯಾಟ್ಸ್ಮನ್ ಕೋಚ್ಗಳಿದ್ದಾರೆ, ಸ್ವತಃ ಅವರು ಕೋಚ್ ಇದ್ದಾರೆ. ಅವರೆಲ್ಲ ಸಲಹೆ ಸೂಚನೆ ಯಾವ ರೀತಿ ಆಡಿದರೆ ನಾವು ಗೆಲ್ಲಬಹುದು ಅನ್ನೋದನ್ನು ಈಗ ಪ್ಲಾನ್ ಹಾಕ್ಕೊಂಡಿರ್ತಾರೆ ಅವರು. ಯಾಕೆ ಹಾಕ್ಕೊಳ್ಳೇಬೇಕದು, ಯಾಕಂದ್ರೆ ಮುಖ್ಯ ಭಾರತೀಯರಿಗೆ. ಯಾಕಂದ್ರೆ ಗೆದ್ದರೆ ಅಟ್ಲೀಸ್ಟ್ ಸೀರೀಸ್ ಏನಾಗುತ್ತೆ ಈಕ್ವಲ್ ಆಗ್ತದೆ. ಹೀಗಾಗಿ ಡ್ರಾ ಮಾಡ್ಕೊಂಡು ಮತ್ತು ಸೋತಂಗೆ ಸೀರೀಸ್, ಅದಕ್ಕಿಂತಲೂ ಗೆಲ್ಲಲೇಬೇಕು ಅನ್ನೋಂಥ ಹಠದಿಂದ ಆಡಬೇಕಾಗಿದೆ. ಅಂದ್ರೆ ಆಕ್ರಮಣ ಉತ್ತರ. ಇಲ್ಲಾಂದ್ರೆ ನೀವು ಸೌಮ್ಯವಾಗಿ ಆಡಿದರೆ ಉತ್ತರ ಸಿಗಲಿಕ್ಕಿಲ್ಲ, ಡ್ರಾ ಆಯ್ತಪ್ಪ ಅಂದ್ರೆ ತೊಂದರೆ, ಸೀರೀಸ್ ಹೋಗ್ತದೆ ಅನ್ನೋ ಭಯನೂ ಇಲ್ಲದ. ಅಂದರೆ ಏಕಾಲಕ್ಕೆ ಭಾರತೀಯ ಟೀಮ್ ಇದ್ದಿದ್ದು, ಅದರಲ್ಲೂ ಇವತ್ತು ಬುದ್ಧಿವಂತಿದ್ದಾರೆ ನಮ್ಮ ಶುಭ್ಮನ್ ಗಿಲ್ ಅವರು ಅಂತ ಅನಿಸ್ತದೆ ಈಗಾಗಲೇ ನೋಡಿದಂಥ ಈ 4 ಟೆಸ್ಟ್ಗಳಲ್ಲಿ. ಯಾಕಂದರೆ 4ನೇ ಟೆಸ್ಟ್ ಸಾಮಾನ್ಯ ಇರಲಿಲ್ಲ ಅದು. ಅದರಲ್ಲೂ ಮುಖ್ಯವಾಗಿ 3 ಜನ 2ನೇ ಇನ್ನಿಂಗ್ಸಲ್ಲಿ ಸೆಂಚುರಿ ಹೊಡಿತಾರದು ಹುಡುಗಾಟನೂ ಅಲ್ಲ. ಅದನ್ನು ಹೊಡೆದು ಉಳಿಸ್ಕೊಂಡ್ರೆ ಅದರ ಮ್ಯಾಚ್, ಇದು ಭಾಳ ಮಹತ್ವದ್ದು. ಬೃಹತ್ ಸ್ಕೋರ್ ಇತ್ತು. ಇಂಗ್ಲೆಂಡ್ ಆಡಿದಂಥದ್ದು, ಅದನ್ನು ಪ್ರೆಷರ್ ಆಗ್ತಾಯಿದ್ದು. ಮತ್ತಾರು ಸಾಮಾನ್ಯ ಆಟಗಾರ ಇದ್ದರೆ ಪ್ರೆಷರ್ಗೆ ಔಟ್ ಆಗುವಂಥ ಭಾಳ ಸಾಧ್ಯತೆಗಳಿತ್ತು. ಯಾಕಂದ್ರೆ ಎಷ್ಟೋ ಪ್ರತಿಭಾವಂತಿದ್ರು ನೀವು, ಪ್ರತಿಭಾವಂತಿದ್ದರೂ ಸಹಿತ ಸಂಯಮ